ಹಾಯ್ ಆಲ್, ಇದು ಸ್ಯಾಟರ್ಡೆ ಮಿನಿ ವ್ಲಾಗ್. ಇವತ್ತು ನನ್ನ ಮಗಳಿಗೆ ಹಾಲಿಡೇ ಕೊಟ್ಟಿದ್ರು, ಹಾಗಾಗಿ ಮನೇಲಿ ಇದ್ಲು. ಹೊರಗಡೆ ಆಟ ಆಡ್ತೀನಿ ಅಂತ ಹೇಳಿದ್ದಕ್ಕೆ ಹೊರಗಡೆ ಬಿಟ್ಟಿದ್ದೆ. ಸ್ವಲ್ಪ ಹೊತ್ತು ಆಟ ಆಡಿದ್ಲು. ನನ್ನ ಹಸ್ಬೆಂಡ್ ಬಂದ್ರು, ಹೊರಗಡೆ ಕರ್ಕೊಂಡು ಬಂದು ಹೋಮ್ ವರ್ಕ್ ಮಾಡಿಸೋದಿತ್ತು. ನನ್ನ ಹಸ್ಬೆಂಡ್ ಹೋಮ್ ವರ್ಕ್ ಮಾಡಿಸ್ತಾ ಇದ್ರು. ನಾನು ಪಾಪು ಬೇರೆ ಇದ್ದಿದ್ದ ಅಂತ ಇದ್ಕೊಂಡು ನನ್ನ ಹಸ್ಬೆಂಡ್ ಹೊರಗಡೆ ಕೆಲಸ ಇದೆ ಅಂತ ಹೋದ್ರು. ನಾನು ಪಾಪುನ ಕೆಳಗಡೆ ಆಟ ಆಡ್ಲಿಕ್ಕೆ ಬಿಟ್ಟಿದ್ದೆ, ಹಾಗಾಗಿ ಅವನು ಆಟ ನಾನು ಕೂಡ ಹಾಗೆ ನೈಟ್ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಸೂಬ್ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಮತ್ತು ಹೆಸರು ಕಾಳನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ನೀರೆಲ್ಲ ಹಾಗೆ ಎತ್ತಿಟ್ಟಿದೆ, ಯಾಕಂದರೆ ಮಣ್ಣೆಲ್ಲ ಕ್ಲೀನಾಗಿ ಹೋಗುತ್ತೆ ಅಂತ. ನಾವು ಎಷ್ಟೇ ಕ್ಲೀನ್ ತೊಳೆದ್ರೂ ಮಣ್ಣು ಹೋಗಿರಲ್ಲ ಒಂದೊಂದ್ಸರಿ, ಹಾಗೆ ಹೀಗೆ ಮಾಡಿದ್ರೆ ಕ್ಲೀನಾಗಿ ಹೋಗ್ಬಿಡತ್ತೆ. ನಾನು ಇಲ್ಲಿ 1-2 ಟೊಮಾಟೊ, 1 ಈರುಳ್ಳಿ, 5 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ, ಕೊತ್ತಂಬರಿ ಸೊಪ್ಪು, 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 3 ವಿಜಲ್ನ ಬರೆಸ್ಕೊಳ್ತೀನಿ. ವಿಜಲ್ ಆದಮೇಲೆ ನಾನಿಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಹಾಕಿರುವಂಥ ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ 1/4 ಸ್ಪೂನಷ್ಟು ಸಾಸಿವೆ, ಜೀರಿಗೆ ಮತ್ತು ಒಣ ಮೆಣಸಿನ್ಕಾಯಿ, ಜಜ್ಜಿರುವಂಥ ಬೆಳ್ಳುಳ್ಳಿ, 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಕರಿಬೇವು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಗ್ರೈಂಡ್ ಬೇಳೆ ಮತ್ತು ಸೊಪ್ಪನ್ನು ಕುದಿ ಬರೋ ಅಷ್ಟು ಮಸೂಬ್ ಸಾರು ರೆಡಿ ಐತಿ. ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.